ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗ್ಲಿನ್ಶಾ ಮಾತಾಡ್ತಿರೋದು. ನಾನು ಸೂರ್ಯ ನಮಸ್ಕಾರ ಮತ್ತು ಯೋಗ ಮಾಡುವ ಅಂತ ಅಂದ್ಕೊಂಡು ಬೇಕಿದ್ದೀವಿ. ಬನ್ನಿ ನಾವು ಟೆರೆಸಿಗೆ ಹೋಗುವ. ಸೊ ನಾನು ಕಾಯಿಸಿದಂಗೆ ತಲುಪಾಯಿತು. ನೀವು ನೋಡ್ಬೋದು, ನಾನು ಸೂರ್ಯನೇ ಕಾಣಿಸ್ತಿಲ್ಲ. ಸೂರ್ಯ ನಮಸ್ಕಾರ ಮಾಡ್ಲಿಕ್ಕಂತ ಬಂದರೆ ಅಷ್ಟೇ. ಎಷ್ಟು ಬಟ್ಟೆ ಇದ್ರೂ ಸಾಲಲ್ಲ. ಈ ಮಾತದ್ದು ನಿಜ ಅಲ್ವಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅದಂತೂ ಫಂಕ್ಷನ್ ಟೈಮಲ್ಲಿ ಹೇಳದೆ ಬೇಡ ಗುರು. ನಾನು ಸಿಂಪಲ್ ಆಗಿ ಹೋಗಿದ್ದಿನ ಎಲ್ಲರೂ ಗ್ರ್ಯಾಂಡ್ ಆಗಿ ಬರ್ತಾರೆ, ನಾನು ಗ್ರ್ಯಾಂಡ್ ಆಗಿ ಹೋಗಿದ್ದಿನ ಎಲ್ಲರೂ ಸಿಂಪಲ್ ಆಗಿ ಬಂದಿರ್ತಾರೆ. ಇದೇ ಕಥೆ ಆಯ್ತು. ಸೊ ಫೈನಲಿ ನಾವು ಫಂಕ್ಷನಿಗೆ ಬಂದ್ವಿ. ನನಗೆ ಫೋಟೋ ತೆಗೆಯೋ ಹುಡುಗರನ್ನ ಮದುವೆ ಆಗ್ಬೇಕಂತ ತುಂಬಾ ಇಷ್ಟ ಇತ್ತು. ಸೊ ಫೈನಲಿ ಅವ್ನು ಸಿಕ್ಕಿದ. ಈಗ ಬರೀ ಇಂಥದೆಯಾ? ನೋಡಿ ಗೈಸ್, ಹೇಗಿದ್ದಾನೆ ನಮ್ಮ ಹುಡುಗ. ಅವ್ರ ಅಮ್ಮನ ಜೊತೆ ಸಂಬಂಧ ಮಾತಾಡಾಯ್ತು, ನಾಚ್ಕೊಳ್ತಿದ್ದ ನೋಡಿ. ಹೊಟ್ಟೆ ಹಸಿತಿತ್ತು. ಫೈನಲಿ ದ ವೇಟಿಂಗ್ ಮೂಮೆಂಟ್ ಹಸ್ ಕಮ್ ಟು ಎಂಡ್. ಊಟ ಎಲ್ಲ ಆದಮೇಲೆ ವಿಶ್ ಎಲ್ಲ ಮಾಡ್ಕೊಂಡು ಮನೆ ಕಡೆಗೆ ಓಡಿದ್ವಿ. ನೈಟಲ್ಲಿ ಸ್ಕೂಟಿ ರೈಡ್ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂಥರ ಖುಷಿ ಅಲ್ವಾ. ಮನೆಗೆ ಬಂದು ತಲುಪಿದೆ. ಏನಾದರೂ ಕೋಲ್ಡಾಗಿ ಕುಡಿಬೇಕು ಅನ್ನಿಸ್ತಿತ್ತು. ಸೊ ಕೋಲ್ಡ್ ಕಾಫಿ ಮಾಡಿ ಕುಡಿದೆ. ಓಕೆ ಬಾಯ್, ಮುಂದಿನ ಲಾಗಲ್ಲಿ ಸಿಗುವ.